ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ದ್ವಾದಶ ಲಿಂಗಗಳು ಯಾವುವು, ಜ್ಯೋತಿರ್ಲಿಂಗ ಸ್ತೋತ್ರ ಮತ್ತು ಜ್ಯೋತಿರ್ಲಿಂಗಗಳನ್ನು ಪೂಜಿಸುವುದರಿಂದ ಸಿಗುವ ಫಲಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದಾದ ಸೋಮನಾಥೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ ತಿಳಿದುಕೊಳ್ಳೋಣ. ಸೋಮನಾಥೇಶ್ವರ ದೇವಾಲಯ ಗುಜರಾತ್ ರಾಜ್ಯದ ಸೌರಾಷ್ಟ್ರ ಜಿಲ್ಲೆಯ ವೇರಾವಲ್ನಲ್ಲಿದೆ. ಪುರಾಣಗಳಲ್ಲಿ ಈ ಸ್ಥಳಕ್ಕೆ ಪ್ರಭಾಸ ಕ್ಷೇತ್ರ ಎಂಬ ಹೆಸರಿತ್ತು. ಸೋಮನಾಥೇಶ್ವರ ಜ್ಯೋತಿರ್ಲಿಂಗವು ಉದ್ಭವವಾದ ಕತೆ ಶಿವಪುರಾಣದಲ್ಲಿ ಉಲ್ಲೇಖವಾಗಿದೆ. ಆ ಕಥೆಯ ಪ್ರಕಾರ ದಕ್ಷ ಪ್ರಜಾಪತಿಯು ತನ್ನ ನಕ್ಷತ್ರ ರೂಪದ 27 ಜನ ಹೆಣ್ಣು ಮಕ್ಕಳನ್ನು ಚಂದ್ರನಿಗೆ ಮದುವೆ ಮಾಡಿಕೊಡುತ್ತಾನೆ. ಚಂದ್ರನಿಗೆ ತನ್ನ 27 ಜನ ಪತ್ನಿಯರಲ್ಲಿ ರೋಹಿಣಿಯು ಅತ್ಯಂತ ಪ್ರೀತಿಪಾತ್ರಳಾಗಿರುತ್ತಾಳೆ. ಮಿಕ್ಕ ಪತ್ನಿಯರು ಅಷ್ಟು ಪ್ರಿಯರಾಗಿರುವುದಿಲ್ಲ. ಇದರಿಂದ ರೋಹಿಣಿಯನ್ನು ಬಿಟ್ಟು ಉಳಿದ ಪತ್ನಿಯರು ದುಃಖದಿಂದ ತಮ್ಮ ತಂದೆಯಾದ ದಕ್ಷ ಪ್ರಜಾಪತಿಯ ಬಳಿ ಬಂದು ತಮ್ಮ ದುಃಖವನ್ನ ಹೇಳಿಕೊಳ್ಳುತ್ತಾರೆ. ತನ್ನ ಮಕ್ಕಳ ಮಾತನ್ನ ಕೇಳಿದ ದಕ್ಷನು ಬೇಸರಗೊಂಡು ಚಂದ್ರನ ಬಳಿ ಬಂದು, ಕಾಂತಿಗೆ ಆಶ್ರಯನಾದ ಚಂದ್ರನೇ, ನಿನ್ನನ್ನು ಆಶ್ರಯಿಸಿ ಬಂದಿರುವ ಪತ್ನಿಯರಲ್ಲಿ ಹೆಚ್ಚು ಕಡಿಮೆ ಪ್ರೀತಿ ಮಾಡಬೇಡ. ಇದುವರೆಗೆ ಹಾಗೆ ಆಗಿದ್ದರೆ ಅದು ಆಗಿ ಹೋಯಿತು. ಇನ್ನು ಮುಂದೆ ಇಂತಹ ಭೇದವನ್ನು ಮಾಡಬೇಡ. ಭೇದವು ನರಕವನ್ನು ದುಃಖವನ್ನೂ ಕೊಡುತ್ತದೆ ಎಂದು ಒಳ್ಳೆಯ ಮಾತಿನಿಂದ ಬುದ್ಧಿವಾದ ಹೇಳುತ್ತಾನೆ. ಆದರೆ ಮಾಯಾಮೋಹಿತನಾಗಿದ್ದ ಚಂದ್ರ ದಕ್ಷ ಪ್ರಜಾಪತಿಯ ಮಾತಿನಂತೆ ನಡೆಯಲಿಲ್ಲ. ರೋಹಿಣಿಯಲ್ಲಿಯೇ ಆಸಕ್ತನಾಗಿದ್ದ. ಮಿಕ್ಕ ಪತ್ನಿಯರನ್ನು ಲೆಕ್ಕಿಸಲೇ ಇಲ್ಲ. ಈ ವಿಷಯವನ್ನು ತಿಳಿದು ದಕ್ಷನು ಮತ್ತೆ ಚಂದ್ರನ ಬಳಿ ಬಂದು ಒಳ್ಳೆಯ ನೀತಿ ಮಾತುಗಳನ್ನ ಹೇಳಿದರೂ ಚಂದ್ರನು ಕೇಳದೇ ಇದ್ದರಿಂದ ದಕ್ಷನು, ಎಲೈ ಚಂದ್ರನೇ, ಹಿಂದೆ ನಾನು ಅನೇಕ ಬಗೆಯಲ್ಲಿ ನಿನ್ನಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ. ನೀನು ಅದರಂತೆ ನಡೆಯಲಿಲ್ಲ. ನನ್ನ ಮಾತಿಗೆ ನೀನು ಮರ್ಯಾದೆಯನ್ನೂ ಕೊಡಲಿಲ್ಲ. ಆದ ಕಾರಣ ನೀನು ಕ್ಷಯರೋಗವುಳ್ಳವನಾಗು ಎಂದು ಶಾಪ ಕೊಡುತ್ತಾನೆ. ದಕ್ಷನು ಹೀಗೆ ಶಾಪ ಕೊಟ್ಟ ಕೂಡಲೇ ಆ ಕ್ಷಣದಲ್ಲೇ ಚಂದ್ರನು ಕ್ಷಯರೋಗ ಪೀಡಿತನಾಗುತ್ತಾನೆ. ಚಂದ್ರನ ಕಾಂತಿ ಕ್ಷೀಣಿಸುತ್ತಾ ಹೋಗುತ್ತದೆ. ಲೋಕದಲ್ಲಿ ಹಾಹಾಕಾರ ಹೆಚ್ಚುತ್ತದೆ. ದೇವತೆಗಳು, ಋಷಿಗಳು ಚಂದ್ರನಿಲ್ಲದೆ ಏನು ಮಾಡಬೇಕು ಎಂದು ಚಿಂತಿತರಾಗುತ್ತಾರೆ. ದೇವೇಂದ್ರನಾದಿಯಾಗಿ ಸಮಸ್ತ ದೇವತೆಗಳು, ಋಷಿಗಳು ಬ್ರಹ್ಮನ ಮೊರೆ ಹೋಗಿ ಬ್ರಹ್ಮನಿಗೆ ವಂದಿಸಿ ನಡೆದ ವೃತ್ತಾಂತವನ್ನ ಹೇಳುತ್ತಾರೆ. ಆಗ ಬ್ರಹ್ಮದೇವರು ಚಂದ್ರನ ಶಾಪ ವಿಮೋಚನೆಗೆ ಏನು ಮಾಡಬೇಕು ಎಂದು ಉಪಾಯ ಹೇಳುತ್ತಾರೆ. ಚಂದ್ರನ ಅನೇಕ ದುಷ್ಟ ನಡೆಗಳ ಕಾರಣ ಅವನಿಗೆ ಈ ಪರಿಸ್ಥಿತಿ ಬಂದೊದಗಿದೆ. ಚಂದ್ರನು ದೇವತೆಗಳೊಂದಿಗೆ ಪ್ರಭಾಸ ಎಂಬ ಶುಭ ಕ್ಷೇತ್ರಕ್ಕೆ ಹೋಗಲಿ. ಅಲ್ಲಿ ಮೃತ್ಯುಂಜಯ ಮಂತ್ರ ವಿಧಿಯನ್ನು ಅನುಸರಿಸಿ ಶಿವನನ್ನ ಪೂಜಿಸಲಿ. ಅಲ್ಲಿ ಶಿವಲಿಂಗವನ್ನು ತನ್ನ ಮುಂದೆ ಇಟ್ಟುಕೊಂಡು ಪ್ರತಿದಿನವೂ ತಪಸ್ಸನ್ನು ಮಾಡಲಿ. ಶಿವನು ಪ್ರಸನ್ನನಾಗಿ ಅವನ ಕ್ಷಯರೋಗವನ್ನು ನಾಶ ಮಾಡುವನು ಎಂದರು. ಬ್ರಹ್ಮನ ಮಾತನ್ನು ಕೇಳಿ ದೇವತೆಗಳು ಚಂದ್ರನನ್ನು ಕರೆದುಕೊಂಡು ಋಷಿಗಳೊಡನೆ ಪ್ರಭಾಸ ಕ್ಷೇತ್ರಕ್ಕೆ ಹೋದರು. ಆ ಕ್ಷೇತ್ರಕ್ಕೆ ಸಮಸ್ತ ತೀರ್ಥಗಳನ್ನು ಆವಾಹನೆ ಮಾಡಿದರು. ಪಾರ್ಥಿವ ಲಿಂಗವನ್ನು ಮಾಡಿ ಮೃತ್ಯುಂಜಯ ಮಂತ್ರವಿಧಿಯಿಂದ ಪೂಜಿಸಬೇಕೆಂದು ಹೇಳಿ ಚಂದ್ರನನ್ನು ಅಲ್ಲಿಯೇ ಬಿಟ್ಟು ತಮ್ಮ ಸ್ಥಳಗಳಿಗೆ ಹೊರಟು ಹೋದರು. ಚಂದ್ರನು ಪ್ರತಿದಿನವೂ ತಪಸ್ಸನ್ನು ಮಾಡುತ್ತಾ 6 ತಿಂಗಳುಗಳವರೆಗೆ ಮೃತ್ಯುಂಜಯ ಮಂತ್ರವಿಧಿಯಿಂದ ಶಿವನನ್ನು ಪೂಜಿಸಿದನು. ಚಂದ್ರನು 10 ಕೋಟಿ ಮೃತ್ಯುಂಜಯ ಮಂತ್ರವನ್ನು ಜಪಿಸಿ ಏಕಾಗ್ರಚಿತ್ತದಿಂದ ಈಶ್ವರನನ್ನು ಧ್ಯಾನ ಮಾಡುತ್ತಾನೆ. ಚಂದ್ರನ ತಪಸ್ಸನ್ನು ಮೆಚ್ಚಿ ಶಿವನು ಪ್ರತ್ಯಕ್ಷನಾಗಿ, ಚಂದ್ರನೇ, ನಿನ್ನ ತಪಸ್ಸಿನಿಂದ ನನಗೆ ಸಂತೋಷವಾಯಿತು. ನಿನ್ನ ಮನಸ್ಸಿನ ಅಪೇಕ್ಷೆಯನ್ನು ಕೇಳಿಕೊ ಎಂದರು. ಚಂದ್ರನು, ಸ್ವಾಮಿಯೇ, ನನ್ನ ಶರೀರಕ್ಕೆ ಉಂಟಾಗಿರುವ ಈ ಕ್ಷಯರೋಗವನ್ನ ನಿವಾರಣೆ ಮಾಡೆಂದು ಕೇಳಿಕೊಳ್ಳುವೆನು. ನನ್ನ ತಪ್ಪನ್ನು ಕ್ಷಮಿಸಿ ನನಗೆ ಮಂಗಳವನ್ನುಂಟು ಮಾಡು ಎಂದು ಪ್ರಾರ್ಥಿಸಿಕೊಳ್ಳುತ್ತಾನೆ. ಆಗ ಶಿವನು, ನಿನ್ನ ಕಾಂತಿಯು ಕೃಷ್ಣ ಪಕ್ಷದಲ್ಲಿ ಕ್ಷೀಣಿಸಲಿ, ಶುಕ್ಲ ಪಕ್ಷದಲ್ಲಿ ಅಭಿವೃದ್ಧಿಯಾಗಲಿ, ನಿನ್ನಲ್ಲಿ ಕಾಂತಿಯು ಯಾವಾಗಲೂ ಇರಲಿ ಎಂದು ಆಶೀರ್ವಾದ ಮಾಡಿದರು. ಹೀಗೆ ಶಿವನು ವರವನ್ನು ಕೊಡಲು ದೇವತೆಗಳು, ಋಷಿಗಳು ಸಂತೋಷದಿಂದ ಅಲ್ಲಿಗೆ ಬಂದು ಶಿವನಿಗೆ ನಮಸ್ಕಾರ ಮಾಡಿ ಭಕ್ತಿಯಿಂದ ಸ್ತೋತ್ರ ಮಾಡಿದರು. ಬಳಿಕ ನಿರ್ಗುಣನೂ ನಿರಾಕಾರನೂ ಆದ ಶಿವನು ದೇವತೆಗಳ ಪ್ರಾರ್ಥನೆಯಂತೆ ಲಿಂಗರೂಪದಲ್ಲಿ ಅಲ್ಲೇ ನೆಲೆಸಿದನು. ಕ್ಷೇತ್ರ ಮಹಾತ್ಮೆಗಾಗಿ ಚಂದ್ರನಿಗೆ ಕೀರ್ತಿ ಬರುವುದಕ್ಕಾಗಿ ಸೋಮೇಶ್ವರ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು. ಆ ಸೋಮೇಶ್ವರನ ಪೂಜೆಯಿಂದ ಕ್ಷಯ, ಕುಷ್ಠಾದಿ ರೋಗಗಳು ನಾಶವಾಗುವು. ಆ ಲಿಂಗದ ಸಮೀಪದಲ್ಲಿರುವ ತೀರ್ಥವು ಚಂದ್ರಕುಂಡ ಎಂದು ಪ್ರಸಿದ್ಧವಾಯಿತು. ಅಲ್ಲಿ ಸ್ನಾನ ಮಾಡಿದ ಮನುಷ್ಯನ ಪಾಪಗಳೆಲ್ಲ ನಾಶವಾಗುವುದು. ಆ ತೀರ್ಥದಲ್ಲಿ 6 ತಿಂಗಳುಗಳ ಕಾಲ ಸ್ನಾನ ಮಾಡಿದರೆ ಕ್ಷಯ ರೋಗದಂತಹ ಸಮಸ್ತ ರೋಗಗಳು ನಿವಾರಣೆಯಾಗುತ್ತದೆ. ಸೋಮೇಶ್ವರ ಲಿಂಗವನ್ನ ದರ್ಶನ ಮಾಡಿದವರು ಸಮಸ್ತ ಪಾಪಗಳನ್ನು ಕಳೆದುಕೊಂಡು ಇಷ್ಟಾರ್ಥ ಫಲಗಳನ್ನ ಹೊಂದುತ್ತಾರೆ ಎಂದು ಶಿವಪುರಾಣದಲ್ಲೇ ಹೇಳಿದೆ. ಮುಂದಿನ ಸಂಚಿಕೆಯಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದ ವೃತ್ತಾಂತವನ್ನ ತಿಳಿದುಕೊಳ್ಳೋಣ. ಧನ್ಯವಾದಗಳು.